ಬಿಜೆಪಿಯಿಂದ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದ ನಂತರ ಅವರ ಬೆಂಬಲಿಗರು ಕೊಂಚ ಅಸಮಾಧಾನವನ್ನ ಹೊರಹಾಕ್ತಾ ಇದ್ರು. ಕೆಲ ಕಡೆ ಪ್ರತಿಭಟನೆ ಕೂಡ ಆಯಿತು. ಆದ್ರೆ ಇದೀಗ ತಮ್ಮ ಸಹಚರರಿಗೆ ಬೆಂಬಲಿಗರಿಗೆ ಯತ್ನಾಳ್ ಸಂದೇಶ ಕೊಟ್ಟಿದ್ದಾರೆ. ಒಂದ್ ಸ್ವಲ್ಪ ದಿನ ತಡ್ಕೊಳ್ಳಿ, ಒಳ್ಳೆ ಉತ್ತರವನ್ನೇ ಕೊಡಬೇಕಾದವರಿಗೆ ಕೊಡೋಣ ಅಂತ ಹೇಳಿ ಬೆಂಬಲಿಗರಿಗೆ ಧೈರ್ಯ ಹೇಳಿದ್ದಾರೆ ಯತ್ನಾಳ್. ಉಚ್ಚಾಟನೆ ಬಳಿಕ ಯತ್ನಾಳ್ರನ್ನ ಭೇಟಿಯಾಗಿದ್ದಾರೆ ಕಾರ್ಯಕರ್ತರು, ಬೆಂಬಲಿಗರು. ತಲೆ ಕೆಡಿಸ್ಕೊಳ್ಬೇಡಿ, ಎಲ್ರಿಗೂ ಬರೋಬ್ಬರಿ ಉತ್ತರ ಕೊಡೋಣ. ಸ್ವಲ್ಪ ದಿನ ಸಮಯ ಇದೆ, ಆ ಸ್ವಲ್ಪ ದಿನದ ನಂತರದಲ್ಲಿ ಎಲ್ಲರಿಗೂ ಉತ್ತರ ಕೊಡೋಣ ಅಂತ ಹೇಳಿ ವಿಜಯಪುರದಲ್ಲಿ ಶಾಸಕ ಯತ್ನಾಳ್ ತಮ್ಮ ಸಹಚರರಿಗೆ ಧೈರ್ಯ ತುಂಬಿದ್ದಾರೆ. ಬಿಜೆಪಿಯಿಂದ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದ ನಂತರ ಅವರ ಬೆಂಬಲಿಗರು ಕೊಂಚ ಅಸಮಾಧಾನವನ್ನ ಹೊರಹಾಕ್ತಾ ಇದ್ರು. ಕೆಲ ಕಡೆ ಪ್ರತಿಭಟನೆ ಕೂಡ ಆಯಿತು. ಆದ್ರೆ ಇದೀಗ ತಮ್ಮ ಸಹಚರರಿಗೆ ಬೆಂಬಲಿಗರಿಗೆ ಯತ್ನಾಳ್ ಸಂದೇಶ ಕೊಟ್ಟಿದ್ದಾರೆ. ಒಂದ್ ಸ್ವಲ್ಪ ದಿನ ತಡ್ಕೊಳ್ಳಿ, ಒಳ್ಳೆ ಉತ್ತರವನ್ನೇ ಕೊಡಬೇಕಾದವರಿಗೆ ಕೊಡೋಣ ಅಂತ ಹೇಳಿ ಬೆಂಬಲಿಗರಿಗೆ ಧೈರ್ಯ ಹೇಳಿದ್ದಾರೆ ಯತ್ನಾಳ್. ಉಚ್ಚಾಟನೆ ಬಳಿಕ ಯತ್ನಾಳ್ರನ್ನ ಭೇಟಿಯಾಗಿದ್ದಾರೆ ಕಾರ್ಯಕರ್ತರು, ಬೆಂಬಲಿಗರು. ತಲೆ ಕೆಡಿಸ್ಕೊಳ್ಬೇಡಿ, ಎಲ್ರಿಗೂ ಬರೋಬ್ಬರಿ ಉತ್ತರ ಕೊಡೋಣ. ಸ್ವಲ್ಪ ದಿನ ಸಮಯ ಇದೆ, ಆ ಸ್ವಲ್ಪ ದಿನದ ನಂತರದಲ್ಲಿ ಎಲ್ಲರಿಗೂ ಉತ್ತರ ಕೊಡೋಣ ಅಂತ ಹೇಳಿ ವಿಜಯಪುರದಲ್ಲಿ ಶಾಸಕ ಯತ್ನಾಳ್ ತಮ್ಮ ಸಹಚರರಿಗೆ ಧೈರ್ಯ ತುಂಬಿದ್ದಾರೆ. ಬಿಜೆಪಿಯಿಂದ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದ ನಂತರ ಅವರ ಬೆಂಬಲಿಗರು ಕೊಂಚ ಅಸಮಾಧಾನವನ್ನ ಹೊರಹಾಕ್ತಾ ಇದ್ರು. ಕೆಲ ಕಡೆ ಪ್ರತಿಭಟನೆ ಕೂಡ ಆಯಿತು. ಆದ್ರೆ ಇದೀಗ ತಮ್ಮ ಸಹಚರರಿಗೆ ಬೆಂಬಲಿಗರಿಗೆ ಯತ್ನಾಳ್ ಸಂದೇಶ ಕೊಟ್ಟಿದ್ದಾರೆ. ಒಂದ್ ಸ್ವಲ್ಪ ದಿನ ತಡ್ಕೊಳ್ಳಿ, ಒಳ್ಳೆ ಉತ್ತರವನ್ನೇ ಕೊಡಬೇಕಾದವರಿಗೆ ಕೊಡೋಣ ಅಂತ ಹೇಳಿ ಬೆಂಬಲಿಗರಿಗೆ ಧೈರ್ಯ ಹೇಳಿದ್ದಾರೆ ಯತ್ನಾಳ್. ಉಚ್ಚಾಟನೆ ಬಳಿಕ ಯತ್ನಾಳ್ರನ್ನ ಭೇಟಿಯಾಗಿದ್ದಾರೆ ಕಾರ್ಯಕರ್ತರು, ಬೆಂಬಲಿಗರು. ತಲೆ ಕೆಡಿಸ್ಕೊಳ್ಬೇಡಿ, ಎಲ್ರಿಗೂ ಬರೋಬ್ಬರಿ ಉತ್ತರ ಕೊಡೋಣ. ಸ್ವಲ್ಪ ದಿನ ಸಮಯ ಇದೆ, ಆ ಸ್ವಲ್ಪ ದಿನದ ನಂತರದಲ್ಲಿ ಎಲ್ಲರಿಗೂ ಉತ್ತರ ಕೊಡೋಣ ಅಂತ ಹೇಳಿ ವಿಜಯಪುರದಲ್ಲಿ ಶಾಸಕ ಯತ್ನಾಳ್ ತಮ್ಮ ಸಹಚರರಿಗೆ ಧೈರ್ಯ ತುಂಬಿದ್ದಾರೆ.
ಬಿಜೆಪಿಯಿಂದ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದ ನಂತರ ಅವರ ಬೆಂಬಲಿಗರು ಕೊಂಚ ಅಸಮಾಧಾನವನ್ನ ಹೊರಹಾಕ್ತಾ ಇದ್ರು. ಕೆಲ ಕಡೆ ಪ್ರತಿಭಟನೆ ಕೂಡ ಆಯಿತು. ಆದ್ರೆ ಇದೀಗ ತಮ್ಮ ಸಹಚರರಿಗೆ ಬೆಂಬಲಿಗರಿಗೆ ಯತ್ನಾಳ್ ಸಂದೇಶ ಕೊಟ್ಟಿದ್ದಾರೆ. ಒಂದ್ ಸ್ವಲ್ಪ ದಿನ ತಡ್ಕೊಳ್ಳಿ, ಒಳ್ಳೆ ಉತ್ತರವನ್ನೇ ಕೊಡಬೇಕಾದವ್ರಿಗೆ ಕೊಡೋಣ ಅಂತ ಹೇಳಿ ಬೆಂಬಲಿಗರಿಗೆ ಧೈರ್ಯ ಹೇಳಿದ್ದಾರೆ ಯತ್ನಾಳ್. ಉಚ್ಚಾಟನೆ ಬಳಿಕ ಯತ್ನಾಳ್ರನ್ನ ಭೇಟಿಯಾಗಿದ್ದಾರೆ ಕಾರ್ಯಕರ್ತರು ಬೆಂಬಲಿಗರು. ತಲೆ ಕೆಡಿಸ್ಕೊಳ್ಬೇಡಿ, ಎಲ್ರಿಗೂ ಬರೋಬ್ಬರಿ ಉತ್ತರ ಕೊಡೋಣ, ಸ್ವಲ್ಪ ದಿನ ಸಮಯ ಇದೆ, ಆ ಸ್ವಲ್ಪ ದಿನದ ನಂತರದಲ್ಲಿ ಎಲ್ಲರಿಗೂ ಉತ್ತರ ಕೊಡೋಣ ಅಂತ ಹೇಳಿ ವಿಜಯಪುರದಲ್ಲಿ ಶಾಸಕ ಯತ್ನಾಳ್ ತಮ್ಮ ಸಹಚರರಿಗೆ ಧೈರ್ಯ ತುಂಬಿದ್ದಾರೆ. ಬಿಜೆಪಿಯಿಂದ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದ ನಂತರ ಅವರ ಬೆಂಬಲಿಗರು ಕೊಂಚ ಅಸಮಾಧಾನವನ್ನ ಹೊರಹಾಕ್ತಾ ಇದ್ರು. ಕೆಲ ಕಡೆ ಪ್ರತಿಭಟನೆ ಕೂಡ ಆಯಿತು. ಆದ್ರೆ ಇದೀಗ ತಮ್ಮ ಸಹಚರರಿಗೆ ಬೆಂಬಲಿಗರಿಗೆ ಯತ್ನಾಳ್ ಸಂದೇಶ ಕೊಟ್ಟಿದ್ದಾರೆ. ಒಂದ್ ಸ್ವಲ್ಪ ದಿನ ತಡ್ಕೊಳ್ಳಿ, ಒಳ್ಳೆ ಉತ್ತರವನ್ನೇ ಕೊಡಬೇಕಾದವ್ರಿಗೆ ಕೊಡೋಣ ಅಂತ ಹೇಳಿ ಬೆಂಬಲಿಗರಿಗೆ ಧೈರ್ಯ ಹೇಳಿದ್ದಾರೆ ಯತ್ನಾಳ್. ಉಚ್ಚಾಟನೆ ಬಳಿಕ ಯತ್ನಾಳ್ರನ್ನ ಭೇಟಿಯಾಗಿದ್ದಾರೆ ಕಾರ್ಯಕರ್ತರು ಬೆಂಬಲಿಗರು. ತಲೆ ಕೆಡಿಸ್ಕೊಳ್ಬೇಡಿ, ಎಲ್ರಿಗೂ ಬರೋಬ್ಬರಿ ಉತ್ತರ ಕೊಡೋಣ, ಸ್ವಲ್ಪ ದಿನ ಸಮಯ ಇದೆ, ಆ ಸ್ವಲ್ಪ ದಿನದ ನಂತರದಲ್ಲಿ ಎಲ್ಲರಿಗೂ ಉತ್ತರ ಕೊಡೋಣ ಅಂತ ಹೇಳಿ ವಿಜಯಪುರದಲ್ಲಿ ಶಾಸಕ ಯತ್ನಾಳ್ ತಮ್ಮ ಸಹಚರರಿಗೆ ಧೈರ್ಯ ತುಂಬಿದ್ದಾರೆ. ಬಿಜೆಪಿಯಿಂದ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದ ನಂತರ ಅವರ ಬೆಂಬಲಿಗರು ಕೊಂಚ ಅಸಮಾಧಾನವನ್ನ ಹೊರಹಾಕ್ತಾ ಇದ್ರು. ಕೆಲ ಕಡೆ ಪ್ರತಿಭಟನೆ ಕೂಡ ಆಯಿತು. ಆದ್ರೆ ಇದೀಗ ತಮ್ಮ ಸಹಚರರಿಗೆ ಬೆಂಬಲಿಗರಿಗೆ ಯತ್ನಾಳ್ ಸಂದೇಶ ಕೊಟ್ಟಿದ್ದಾರೆ. ಒಂದ್ ಸ್ವಲ್ಪ ದಿನ ತಡ್ಕೊಳ್ಳಿ, ಒಳ್ಳೆ ಉತ್ತರವನ್ನೇ ಕೊಡಬೇಕಾದವ್ರಿಗೆ ಕೊಡೋಣ ಅಂತ ಹೇಳಿ ಬೆಂಬಲಿಗರಿಗೆ ಧೈರ್ಯ ಹೇಳಿದ್ದಾರೆ ಯತ್ನಾಳ್. ಉಚ್ಚಾಟನೆ ಬಳಿಕ ಯತ್ನಾಳ್ರನ್ನ ಭೇಟಿಯಾಗಿದ್ದಾರೆ ಕಾರ್ಯಕರ್ತರು ಬೆಂಬಲಿಗರು.